ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಅನುಮಾನ ಅನ್ನೋದಿದ್ದರೆ ಸಂಸಾರ ಸರ್ವನಾಶ ಆಗುತ್ತೆ. ಅದಕ್ಕೆ ಎಕ್ಸಾಂಪಲು ನನ್ನ ಒಂದು ರಿಲೇಟಿವಲ್ಲಿ ನಡೆದಂಥ ಒಂದು ಘಟನೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ಗಂಡಸಿನ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಮೀರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಅನುಮಾನ ಪಟ್ಟರೆ ಜಗಳ ಆಗುತ್ತೆ, ಮನೇಲಿ ಮನಸ್ತಾಪಗಳಾಗುತ್ತೆ. ಆಮೇಲೆ 4 ಜನ ಕೂತು ಬುದ್ಧಿವಾದ ಹೇಳ್ಕೊಂಡು, ಆಮೇಲೆ ನಮ್ಮ ಹಣೆ ಬರನೇ ಇಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಒಂದಷ್ಟು ಸಹಿಸ್ಕೊಂಡು ಹೋಗ್ತಾರೆ. ಅದೇ ಗಂಡು ಮಕ್ಕಳು ಅನುಮಾನ ಪಡ್ತಾರೆ ಅಂದರೆ ಆ ಮನೆ ಸರ್ವನಾಶ ಆಗೋದೇ ಖಂಡಿತ. ಯಾಕಂದರೆ ಒಳ್ಳೆ ಹೆಣ್ಮಕ್ಳಿಗೂ ಒಂದು ಮನಸ್ಸೊಳಗೆ ಜಿಗುಪ್ಸೆ ಅನ್ನೋದನ್ನ ಹುಟ್ಟಿಸ್ಬಿಡ್ತಾರೆ. ಹೆಣ್ಣಿನ ಜನ್ಮ ಬೇಡಪ್ಪ ಅನ್ನೋ ಮಟ್ಟಿಗೆ ಮಾಡಿಬಿಡ್ತಾನೆ. ಅದಕ್ಕೆ ಎಕ್ಸಾಂಪಲು ನನ್ನ ಒಂದು ಚಿಕ್ಕಮ್ಮನ ಮಗಳ ಒಂದು ಉದಾಹರಣೆ. ಯಾಕೆ ಅಂದರೆ ಅವನು ಮನೆಯವರು ವಿರುದ್ಧವಾಗಿ ಲವ್ ಮಾಡಿ ಮದುವೆ ಮಾಡ್ಕೊಬಂದು 2 ದಿನಕ್ಕೆ ಚೆನ್ನಾಗಿತ್ತು. ಮದುವೆ 3ನೇ ಮನೆಗೆಲ್ಲ ಕರ್ಕೊಂಡೋಗಿ ಇರಿಸ್ಕೊಂಡು ಆದಮೇಲೆ ಮದುವೆ ಮಾಡ್ಕೊಂಡ. ಆಲ್ಮೋಸ್ಟ್ ಅವ್ರ ಮನೆಯವರು ಕರ್ಕೊಂಡೋಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಮದುವೆ ಮಾಡಿಕೊಂಡು ನಿಜವಾಗ್ಲೂ ಹೇಳಬೇಕು ಅಂದರೆ ಫಸ್ಟ್ನೇ ದಿನವೇ ಮದುವೆ ಮಾಡ್ಕೊಂಬಂದ ದಿನವೇ ಆ ಹುಡುಗಿನ ಬಿಟ್ಬಿಟ್ಟು ಅವನು ಎಲ್ಲೋ ಹೋಗಬೇಕು, ಫ್ರೆಂಡ್ಸ್ ಕರಿತಾ ಇದ್ದಾರೆ ಅಂತ ಹೋಗಿದ್ದಾನೆ. ಹೋಗ್ಬಿಟ್ಟು ಅದೇನಾಗಿದೆ ಅಂದರೆ ಅವನು ಎಲ್ಲೂ ಹೋಗಿಲ್ಲ. ಆ ಹುಡುಗಿನ ವಾಚ್ ಮಾಡ್ತಾ ಇದ್ದಾನೆ. ಮನೆ ಹಿತ್ತಲಲ್ಲೇ ಕೂತ್ಕೊಂಡು ಆ ಹುಡುಗಿನ ನಡೆ ನುಡಿ ಅಂದರೆ ನಾನು ಬಿಟ್ಟು ಊಟ ಮಾಡ್ತಾಳಾ, ಇಲ್ಲ ನಾನು ಬಿಟ್ಬಿಟ್ಟು ಮಲ್ಕೋತಾಳ, ಇಲ್ಲ ಎಲ್ಗಾರೋ ಹೋಗ್ತಾಳ, ಪಕ್ಕದ ಮನೆಗೆ ಹೋಗ್ತಾಳ, ಈ ಥರ ಅನುಮಾನ ಪಡ್ತಿದ್ದ. ಆ ಹುಡುಗಿಗೆ ಒಂಚೂರು ಆ ಸುಳಿವು ಗೊತ್ತಾಯಿತು, ಇವನು ಅನುಮಾನ ಪಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮತ್ತು ಪಾಪ ಆ ಹುಡುಗಿ ಅವರ ಚಿಕ್ಕತ್ತೆ ಮನೇಲಿ ಏನೋ ಊಟ ಮಾಡಿತ್ತು. ಅದು ಬಂದು ಮನೆಯಲ್ಲಿ ಅದನ್ನು ನೋಡಿದ್ದಾನೆ. ಒಂದು ಹಿತ್ತಲ ಒಂದು ಕಿಟಕಿಯಲ್ಲಿ ನೋಡಿಬಿಟ್ಟು ಆವತ್ತು ದಿನವೇ ಹುಡುಗಿಗೆ ಫಸ್ಟ್ನೇ ವಾರ್ನಿಂಗ್ ಕೊಟ್ಟ, ನಾನು ಬಿಟ್ಟು ನೀನೇನೂ ತಿನ್ನಂಗಿಲ್ಲ, ನೀ ಯಾರ ಮನೆಗೂ ಹೋಗಂಗಿಲ್ಲ ಅಂತ. ಪಾಪ ತುಂಬಾ ಹೆದರ್ತಿದ್ಲು ಹುಡುಗಿ ಗಂಡನಿಗೆ. ಯಾಕಂದರೆ ಅವಳು ಅಪ್ಪ ಅಮ್ಮನ ಬಿಟ್ಟು ಗಂಡನ ಜೊತೆ ಇರೋದ್ರಿಂದ ತುಂಬಾ ಹೆದರ್ತಾಯಿದ್ಲು. ಮತ್ತೆ ಅವನು ಯಾವ ಥರ ಅಂದರೆ ಅವಳು ಫಸ್ಟ್ನೇ ದಿನವೇ ತಿರುಗಿ ಬಿದ್ದಿದ್ದರೆ ಸರಿ ಆಗ್ತಿತ್ತು. ಅಂದರೆ ಫಸ್ಟ್ನೇ ದಿನವೇ ಬಿಟ್ಬಿಡ್ಲು, ಅಯ್ಯೋ ಬಿಡು ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಬೇಡ ಅಂತ ಬಿಟ್ಲು. ಮತ್ತೆ ಹೋಯ್ತಾ ಅವನು ಆ ಹುಡುಗಿ ಕೂತ್ಕೊಂಡ್ರೆ ತಪ್ಪು, ನಿಂತರೆ ತಪ್ಪು, ಮತ್ತು ಒಂದು ತಲೆ ಬಾಚ್ಕೊಂಡ್ರೆ ತಪ್ಪು, ಆಮೇಲೆ ಒಂದು ಹಣೆಗೆ ಇಟ್ಕೊಂಡ್ರೆ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೇಳೋದು, ಒಂದು ಹೂ ಮುಡ್ಕೊಂಡ್ರೆ ಯಾರನ್ನ ನೋಡೋಕೆ ಇಟ್ಕೊಂಡಿದ್ಯಾ ಅನ್ನೋದು, ಮತ್ತು ನೀಟಾಗಿ ರೆಡಿ ಆದರೆ ಯಾರು ಬಂದು ಹೋದರು ಅಂತ ಕೇಳೋವಂಥದ್ದು. ಆಮೇಲೆ ತಾಯಿ ಜೊತೆ ಮಾತಾಡಿದ್ರೆ ತಪ್ಪು, ಸ್ವಂತ ತಮ್ಮನ ಜೊತೆ ಮಾತಾಡಿದ್ರೆ ಅವನ ಜೊತೆ ಏನು ಅಲ್ಲಿ ಕಿಚ್ಕೊಂಡು ಮಾತಾಡ್ತೀಯ ಅಂತ ಅನ್ನೋದು. ಎಷ್ಟು ಒಂದು ಅಂದರೆ ಅವನು ಹೇಳ್ತಾರೆ ಹೇರ್ ಸ್ಟೈಲು, ಕೂದಲ ಉದ್ದ ಇದ್ದರೆ ಕಟ್ ಮಾಡೋವಂಥದ್ದು, ಹುಡುಗಿ ಕೂದಲು ಕಟ್ ಮಾಡೋವಂಥದ್ದು. ಆಮೇಲೆ ನೀಟಾಗಿ ರೆಡಿ ಆಗದಂಥದ್ದಿಲ್ಲ. ಹೊರಗಡೆ ಹೋದಾಗ ಒಂದು ಯಾರನ್ನ ನೋಡಿ ನಗಾಡೋಂಗಿಲ್ಲ, ಅವನು ಪಕ್ಕ ಬಿಟ್ಟು ಆಮೇಲೆ ಎದುರು ಹತ್ರ ಮಾತಾಡೋಂಗಿಲ್ಲ. ಆ ಹುಡುಗಿ ಯಾವ ಥರ ಚಿತ್ರಹಿಂಸೆ ಆಯಿತು ಅಂದರೆ, ಕೂತ್ರು ತಪ್ಪು ನಿತ್ರು ತಪ್ಪು, ಈಚೆ ಬಂದರೆ ಯಾರನ್ನ ನೋಡ್ತಾ ಇದೆಯಾ ಅಂತ, ಬಾಗ್ಲು ಹಾಕ್ಕೊಂಡಿದ್ರೆ ಯಾಕೆ ಯಾರೋ ಬಂದು ಹೋಗಿದ್ದಾರೆ ಅದಕ್ಕೆ ಬಾಗ್ಲು ಹಾಕ್ಕೊಂಡಿದ್ಯಾ ಅಂತ. ಫ್ರೆಂಡ್ಸ್, ಊಟ ಮಾಡಿದ್ರೆ ತಪ್ಪು, ಊಟ ಮಾಡ್ದೋದ್ರು ತಪ್ಪು, ಊಟ ಮಾಡಿದ್ರೆ ನಾನು ಬಿಟ್ಟು ಊಟ ಮಾಡಿದ್ದೆ ಅಂತ ಹೊಡಿತಿದ್ದ, ಊಟ ಮಾಡ್ದೋದ್ರೆ ನನಗೋಸ್ಕರ ಕಾಯಬೇಕಾ ಅಂತ ಹೊಡಿತಿದ್ದ. ಯಾವ ಥರ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಯಾವ ಹೆಣ್ಣುಮಕ್ಳಿಗೂ ಬೇಡ ಆ ಥರ ಹಿಂಸೆಗಳನ್ನ ಕೊಟ್ಟಾಕ್ಬಿಟ್ಟ. ಬೇರೆಯವ್ರಿಗೆ ಹೋಲಿಸುವಂಥದ್ದು, ರೋಡಲ್ಲಿ ಯಾರೋ ಹೋಗ್ತಾಯಿದ್ರೆ ಅವ್ರಿಗೂ ನಿನಗೂ ನಿನ್ನ ನೋಡಿ ಅವನು ಏನಕ್ಕೋ ಕೆಮ್ಕೊಂಡು ಹೋಗ್ತಾಯಿದ್ರೆ ನಿನ್ನ ನೋಡಿ ಕೆಮ್ದ ಅಂತ ಹೇಳುವಂಥದ್ದು. ಆಮೇಲೆ ಒಬ್ಬೊಬ್ಬಳನ್ನೇ ಬಿಟ್ಟುಬಿಟ್ಟು ನೈಟ್ ಹೊತ್ತು ಒಂಥರ ವಿಕೃತ ಅಂತಲೇ ಹೇಳ್ಬೋದು, ಆ ಮಟ್ಟಿಗೆ ಅನುಮಾನನ ಪಡ್ತಾಯಿದ್ದ. ಹಿಂದ್ಗಡೆ ಕೂತ್ಕೊಳ್ಳೋದು, ಹುಡುಗಿನ ವಾಚ್ ಮಾಡೋದು. ಅದು ಒಂದು ಗರ್ಭಿಣಿ ಆಯಿತು, ಗರ್ಭಿಣಿ ಆದಾಗ ಅವ್ರ ಜೊತೆ ಮಾತಾಡ್ತೀಯ ಇವ್ರ ಜೊತೆ ಮಾತಾಡ್ತೀಯ ಅಂತ ಹೊಡಿಯೋದು, ಈ ಥರ ಎಲ್ಲ ಮಾಡ್ತಿದ್ದ, ಚಿತ್ರಹಿಂಸೆ ಕೊಡ್ತಿದ್ದ. ಹಾಗಾಗಿ ಆ ಹುಡುಗಿ ಅದನ್ನು ತಾಳಲಾರ್ದಂತೆ ಸಹಿಸ್ಕೊಂಡು ಹೋಗಿ ಲಾಸ್ಟ್ ಮನೆ ಬಿಟ್ಟೆ ಹೋಗಿ ಲೈಫ್ ಕಟ್ಕೋತು. ಅವನೇನಾದ ಮೆಂಟ್ಲಾದ. ಫ್ರೆಂಡ್ಸ್, ಅನುಮಾನ ಅನ್ನೋದಿರಬೇಕು, ಸ್ವಂತ ಬುದ್ಧಿ. ಏಕೆಂದರೆ ನಿಮ್ಮ ಹೆಂಡ್ತಿ ನಿಮ್ಮನ್ನು ನಂಬಿ ಬಂದಿರ್ತಾಳೆ, ಬೇರೆಯವ್ರನ್ನ ನಂಬಿ ಬಂದಿರಲ್ಲ. ಆ ಹೆಣ್ಣಿಗೆ ಒಂದು ಸ್ಥಾನ ಕೊಡಿ. ಅನುಮಾನ ಅನ್ನೋದು ಏನಕ್ಕಿರುತ್ತೆ? ನೀವೇ ಕರ್ಕೊಂಡು ಹೋಗ್ತೀರಾ, ನೀವೇ ಕರ್ಕೊಂಬರ್ತೀರ ಅಂದರೆ ನೆಮ್ಮದಿಯಾಗಿ ಸಂಸಾರ ಮಾಡುವಂಥ ಹೆಣ್ಣುಮಕ್ಕಳಿಗೆ ಆ ಥರ ಅನುಮಾನ ಪಡೋಕ್ಕೆ ಹೋಗಬೇಡಿ. ಯಾಕಂದರೆ ಅನುಮಾನದಿಂದ ಈಗ ಇಲ್ಲಿ ನಮ್ಮ ಮೈಸೂರಲ್ಲಿ ರೀಸೆಂಟಾಗಿ ಆಗಿರುವಂಥದ್ದು, ಈಗ ಮೊನ್ನೆ ನಡೆದಿರುವಂಥದ್ದು ಅನುಮಾನದಿಂದ. ಅಂದರೆ ಅವಳು ಡ್ಯೂಟಿಗೆ ಹೋಗಿ ಬಂದು ಅನುಮಾನದಿಂದ ಪಾಪ ಆ ಹುಡುಗಿನೇ
ತೀರೋಯ್ತು. ಅವನ ಅನುಮಾನದಿಂದ ಹುಡುಗಿ ಪ್ರಾಣ ಹೋಯಿತು. ಅದು ಅವನು ಏನು ಮಾಡ್ದ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಅನುಮಾನ ಪಡಬೇಡಿ. ಯಾಕಂದರೆ ನಿಮ್ಮನ್ನು ನಂಬ್ಕೊ ಬಂದಿರೋ ಹೆಣ್ಣು ಬೇರೆ ಒಬ್ಬರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲೋ 100ಕ್ಕೆ 10 ಹೆಣ್ಮಕ್ಳು ಆ ಥರ ಗಂಡ ಒಳ್ಳೆಯವನಾಗಿದ್ರೂ ಬೇರೆ ಥರ ನಡ್ಕೊಳ್ಳುವಂಥದ್ದು. ಆದರೆ ನಿಮ್ಮನ್ನು ನಂಬಿ ಬಂದಿರುವಂಥ ಹೆಣ್ಣುಮಕ್ಳ ಬಗ್ಗೆ ಅನುಮಾನ ಅನ್ನೋದು ಇಟ್ಕೋಬೇಡಿ. ಯಾಕೆಂದರೆ ಅವರು ನಿಮ್ಮನ್ನೇ ಇಷ್ಟಪಡೋದು, ನಿಮ್ಮನ್ನೇ ಪ್ರೀತಿ ಮಾಡೋದು, ನಿಮಗೆ ಪ್ರತಿಯೊಂದನ್ನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಅಂತ ಅಂದಮೇಲೆ ಅವ್ರ ಮೇಲೆ ಅನುಮಾನ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅನುಮಾನ ಅನ್ನೋದು ಇಬ್ಬರ ಮಧ್ಯದಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಅಂದರೆ ಅವಳು ಎಲ್ಲದಕ್ಕೂ ಯಾಕಂದರೆ ಅವಳು ಎಷ್ಟೇ ಒಳ್ಳೇದು ಮಾಡಿದ್ರು ಕೆಲಸದಲ್ಲಿ ಲೇಟಾಗಿ ಬಂದರೆ ತಪ್ಪಾಗುತ್ತೆ, ಕೂತ್ರೆ ತಪ್ಪು, ನಿಂತರೆ ತಪ್ಪು, ಸ್ನೇಹಿತರ ಜೊತೆ ಮಾತಾಡಿದ್ರೆ ತಪ್ಪು, ಅತ್ತೆ ಮಕ್ಕಳ ಜೊತೆ ಮಾತಾಡಿದ್ರೆ ತಪ್ಪು. ಅವಳು ನಿಮ್ಮವಳು ಅಂತಾದಮೇಲೆ ಅವಳು ನಿಮ್ಮವಳಾಗಿ ಇರ್ತಾಳೆ ಹೊರತು ಎಲ್ಲೂ ಆದಿ ತಪ್ಪು ಹೋಗಲ್ಲ. ನಿಮ್ಮ ಅನುಮಾನದಿಂದ ಒಂದು ಹೆಣ್ಣಿನ ಮನಸ್ಸನ್ನು ಹಾಳು ಮಾಡಿ ಅದರಿಂದ ನೋವು ಪಡುವಂಥದ್ದಿಲ್ಲ. ಇವತ್ತು ನೀವು ಒಂದು ಹೆಣ್ಣು ಮೇಲೆ ಅನುಮಾನ ಪಡ್ತೀರ, ಅವಳು ನಿಮ್ಮನ್ನು ಬಿಟ್ಟು ಹೋಗ್ತಾಳೆ, ಇನ್ನೊಬ್ಳು ಬಂದು ನಿಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗುತ್ತೆ? ಇನ್ನೊಬ್ಳದ್ದು ಅದೇ ಪರಿಸ್ಥಿತಿ ಅಲ್ವಾ? ಯಾಕಂದರೆ ನೀವು ಅನುಮಾನ ಪಡ್ಬೋದು. ಯಾಕಂದರೆ ನಿಮಗೆ ಮನಸ್ಸೊಳಗೆ ಅದೇ ಇರುತ್ತೆ, ಬೇರೆಯವ್ರನ್ನ ನೋಡ್ತಾರೆ, ಆಮೇಲೆ ಹೇಳಿಕೆ ಮಾತು ಕೇಳ್ಕೊಂಡು ಹೆಂಡ್ತಿಗೆ ಹೊಡೆಯುವಂಥದ್ದು, ಈ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಅದರಿಂದ ಮನಸ್ಸು ಯಾವ ಥರ ಆಗುತ್ತೆ ಹೆಣ್ಮಕ್ಳು ಅಂದರೆ ಯಾರನ್ನ ನಂಬಕ್ಕೂ ಭಯಪಡ್ತಾರೆ. ಆಮೇಲೆ ಹಾಗೆ ನಿಮ್ಮ ಸ್ನೇಹಿತರ ಮಾತು ಅಂತ ಕೇಳಬೇಡಿ. ನೋಡಿ, ಹೆಣ್ಮಕ್ಳು ನಿಮ್ಮನ್ನು ಅನುಮಾನ ಪಡೋದು ಏನಕ್ಕೆ ಅಂದರೆ ನಾನು ಇಷ್ಟಪಟ್ಟಿರುವಂಥ ಗಂಡ ಎಲ್ಲಿ ಕೈ ತಪ್ಪೋಗ್ತಾನೋ, ನನ್ನ ಮೇಲೆ ಪ್ರೀತಿ ಕಡಿಮೆಯಾಗಿ ಬೇರೆ ಯಾವ ಹೆಣ್ಣಾದರೂ ಅಷ್ಟೇ, ಯಾವ ಹೆಣ್ಣು ಗಂಡನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಹಾಗೆ ಯಾವ ಗಂಡನೂ ಇನ್ನೊಂದು ಹುಡುಗಿನ ಇನ್ನೊಂದು ಗಂಡ್ಸು ನನ್ನ ಹೆಂಡ್ತಿ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದನ್ನು ಯಾರೂ ಸಹಿಸಲ್ಲ. ಆದರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ವ? ಒಬ್ರಿಗೊಬ್ರು ಏನೇ ಒಂದು ಇತ್ತು ಅಂದರೆ ಪರಿಹಾರ ಪಡಿಸ್ಕೊಳ್ಳಿ. ಆ ಥರ ಎಲ್ಲೇ ಮೀರಿ ಆಡ್ತಾ ಇರೋವಂಥ ಹೆಣ್ಮಕ್ಳಿಗೆ ಪಾಠ ಕಲಿಸಿ, ಅದು ತಪ್ಪೇನಿಲ್ಲ. ಯಾಕಂದರೆ ಗಂಡನ ಮೀರಿ ಇಲ್ಲಿದ್ದ ಅವತಾರಗಳು ಆಡೋವಂಥ ಹೆಣ್ಮಕ್ಳಿಗೆ ನೀವು ಪಾಠ ಕಲಿಸಿ. ಆದರೆ ಏನೋ ಗೊತ್ತಿಲ್ಲದಿರುವಂಥ ಮುಗ್ಧ ಹೆಣ್ಮಕ್ಳ ಬಗ್ಗೆ ನಿಮ್ಮ ದೌರ್ಜನ್ಯಗಳನ್ನ ತೋರ್ಸೋಕೆ ಹೋಗ್ಬೇಡಿ. ಯಾಕಂದರೆ ನನ್ನ ಚಿಕ್ಕಮ್ಮನ ಮಗಳ ಬಾಳಲ್ಲಿ ಆಗಿದೆ ಅಷ್ಟು. ಆ ಹುಡುಗಿ ಯಾವ ಥರ ಅನುಭವಿಸಿದ್ದು 2 ವರ್ಷ ಅಂದರೆ ಅದು ನರಕ ಫ್ರೆಂಡ್ಸ್. ಅದು ಯಾರಿಗೂ ಬೇಡ. ಪಾಪ ತಂದೆ ತಾಯಿ ಮುಂದೆನೇ ಹೊಡೆಯುವಂಥದ್ದು ಹುಡುಗಿಗೆ. ಆ ಹುಡುಗಿ ಏನು ಮಾತಾಡಿದ್ರು ತಪ್ಪು, ಏನು ಮಾಡಿದ್ರು ತಪ್ಪು, ಇಷ್ಟೆಲ್ಲ ಅನುಭವಿಸಿತು. ಅವನ ಒಂದು ಅನುಮಾನದಿಂದ ಎಷ್ಟು ಅವನಿಗೋಸ್ಕರ ಹುಡುಗಿ ಇದ್ಲು ಅಷ್ಟೇ ಅವನು ಅನುಮಾನ ಪಟ್ಟು ಹೊಡಿತಿದ್ದ ಹುಡುಗಿಗೆ. ಸ್ವಂತ ತಮ್ಮನ ಜೊತೆ ಮಾತಾಡಿದ್ರು ತಪ್ಪಾಗಿ ತಿಳ್ಕೊತಿದ್ದ, ಅವ್ನು ಬಿಟ್ಟು ಊಟ ಮಾಡೋಂಗಿಲ್ಲ. ಈ ಥರ ಎಲ್ಲ ಸೈಕೋ ಥರ ಆಡಬೇಡಿ. ಯಾಕಂದರೆ ನಿಮ್ಮ ಹೆಂಡ್ತಿ ನಿಮ್ಮ ಸೊತ್ತೆ ಆಗಿರ್ತಾರೆ ಯಾವತ್ತೂ. ಸರಿನಾ? ಸುಮ್ಮನೆ ಅವ್ರ ಮನಸ್ಸುಗಳನ್ನ ಕೆಡಿಸಿ ನಿಮ್ಮಿಂದ ಅವ್ರು ದೂರ ಹಾಕ್ಕೊಂಡು ನಿಮ್ಮ ನಾಳೆ ದಿನ ಪಶ್ಚಾತ್ತಾಪ ಪಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅನುಮಾನ ಅನ್ನೋದ್ರಿಂದ ಮನಸ್ಸಿಂದ ತೆಗೆದಾಕಿ. ಯಾಕಂದರೆ ಹೆಣ್ಣು ಗಂಡು ಸಮ, ಇಲ್ಲಿ ಒಬ್ಬರಿಲ್ಲ ಅಂತ ಅನುಮಾನ ಅನ್ನೋದನ್ನ ತಲೆಯಿಂದ ಈಚೆ ತೆಗೆದು ಜೀವನ ಮಾಡಿ. ನಿಮ್ಮ ಜೀವನ ಬಂಗಾರವಾಗಿರುತ್ತೆ. ಚಿಂದಂಥ ಬಂಗಾರಗಳನ್ನ ಹಾಳು ಮಾಡ್ಕೋಬೇಡಿ. ಯಾರ್ದೋ ಮಾತು ಕೇಳ್ಕೊಂಡು ಲೈಫ್ನ ಕಳ್ಕೊಬೇಡಿ.